ನಮಸ್ಕಾರ ವೀಕ್ಷಕರೇ. ಯಾರಿಗೆ ತಾನೇ ನಾನು ಹೈಲಿ ಸಕ್ಸಸ್ಫುಲ್ ಆಗಬೇಕು ಅನ್ನೋ ಆಸೆ ಇರಲ್ಲ, ನಾನು ಜೀವನದಲ್ಲಿ ತುಂಬ ಮುಂದೆ ಬರಬೇಕು ಅನ್ನೋ ಆಕಾಂಕ್ಷೆ ಇರಲ್ಲ. ಆದರೆ ನಾನು ಸಕ್ಸಸ್ಫುಲ್ ಆಗಬೇಕು ಅನ್ನೋ ಆಸೆ ಅಥವಾ ಆ ಪದ ಎಷ್ಟು ಸುಂದರವಾಗಿ ಕೇಳಿಸುತ್ತೋ ಅಷ್ಟೇ ಸುಂದರವಾಗಿ ಆ ಹಾದಿ ಎಷ್ಟೋ ಜನರ ಜೀವನದಲ್ಲಿ ಇರೋಲ್ಲ. ಇನ್ಫ್ಯಾಕ್ಟ್ ನಾವು ತುಂಬ ವರ್ಷಗಳಿಂದ ಅಥವಾ ಚಿಕ್ಕ ವಯಸ್ಸಿಂದ ನಾನು ಇದೇ ಆಗಬೇಕು, ಈ ಸ್ಪೆಸಿಫಿಕ್ ಪ್ರೊಫೆಷನಲ್ಲೇ ಇರಬೇಕು, ಇದನ್ನೇ ಪಡ್ಕೊಳ್ಬೇಕು ಅಂತ ತುಂಬ ಶ್ರಮಪಟ್ಟು ಆಸೆ ಪಟ್ಟು ಅದನ್ನು ಪಡ್ಕೊಂಡ ಮೇಲೂ ಅಯ್ಯೋ ಇಷ್ಟೇನಾ, ಇದನ್ನು ಪಡ್ಕೊಳಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ಇದನ್ನು ಪಡ್ಕೊಂಡ ಮೇಲೂ ಯಾಕೋ ಸುಖ ನೆಮ್ಮದಿನೇ ಇಲ್ವಲ್ಲ, ಸಂತೋಷನೇ ಇಲ್ವಲ್ಲ, ನನಗೆ ಮನಸ್ಸಿಗೆ ಹಾಯಾಗಿ ಅನ್ನಿಸ್ತಾನೇ ಇಲ್ವಲ್ಲ ಅನ್ನೋ ಥರದ ಮನಸ್ಥಿತಿ ಸುಮಾರು ಸತಿ ಬಂದ್ಬಿಟ್ಟಿರುತ್ತೆ. ಸೊ ಈ ರಿಯಲ್ ಸಕ್ಸಸ್ ಅಂದರೆ ಏನು? ವಾಸ್ತವದಲ್ಲಿ ತುಂಬ ಸಕ್ಸಸ್ಫುಲ್ ಆಗೋಕೆ, ಮಲ್ಟಿ ಡೈಮೆನ್ಷನಲಿ ಒಂದು ಪರ್ಫೆಕ್ಟ್ ಪರ್ಸನ್ ಆಗೋಕೆ ಏನು ಮಾಡಬೇಕು ಗಮನಿಸೋಣವಾ? ಇನ್ಫ್ಯಾಕ್ಟ್ ಈ ಸಕ್ಸಸ್ ಬೇಕು ಅಂತ ತುಂಬ ಪ್ಯಾಷನೇಟ್ ಆಗಿರೋರಲ್ಲಿ, ಏನಾದರೂ ಮಾಡಿ ನಾನು ಸಕ್ಸಸ್ಫುಲ್ ಆಗಲೇಬೇಕು ಅಂತ ವಿಪರೀತವಾದ ಆಸೆ ಇರೋರಲ್ಲಿ ಎರಡು ಥರದ ಕ್ಯಾಟಗರಿ ಆಫ್ ಜನನ ನಾವು ಯೂಶ್ವಲಿ ನೋಡ್ಬೋದು. ಒಂದು ಕ್ಯಾಟಗರಿ ಅವ್ರು ತುಂಬ ಒಂಥರ ಪ್ಯಾಸಿವ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಅಂದರೆ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಅವ್ರಿಗೆ ಅನಿಸಿದ್ರು, ಅಯ್ಯೋ ಈ ಥರದ ಜೀವನ ನನಗೆ ಬೇಕಾಗಿತ್ತಾ, ನಾನು ಇದರಿಂದ ಎಸ್ಕೇಪ್ ಆದರೆ ಸಾಕು, ಹೇಗಪ್ಪ ಇದರಿಂದ ನಾನು ಒಂದು ಸಂಕಟಕ್ಕೆ ಏನು ಸಿಕ್ಕಾಕೊಂಡಿದ್ದೀನಿ ಅದರಿಂದ ಹೊರಗಡೆ ಬರೋದು ಹೇಗಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ನಿಟ್ಟಿನಲ್ಲಿ ಒಂಥರ ಅವರು ಈ ಜೆರಾಕ್ಸ್ ಮೆಷಿನ್ ಥರ ಯಾರ್ಯಾರು ಏನೇನು ಸಕ್ಸಸ್ ಸೂತ್ರ ಅಂತ ಅಂದ್ಕೊಂಡಿರ್ತಾರೋ ಅಥವಾ ಇದ್ದಾರೆ ಅಂತ ಇವ್ರಿಗೆ ಅನ್ನಿಸ್ತಾ ಇರುತ್ತೋ ಅಥವಾ ಹೀಗಿದ್ರೆ ಮಾತ್ರ ಅದು ಸಕ್ಸಸ್ಫುಲ್ ಅಂತ ಏನು ಹೇಳಿರ್ತಾರೋ ಅದನ್ನು ಕಾಪಿ ಮಾಡೋಕ್ಕೆ ಅಥವಾ ಅದನ್ನು ರೀಪ್ರೊಡ್ಯೂಸ್ ಮಾಡೋಕ್ಕೆ ವಿಪರೀತ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಆಂತರಿಕವಾಗಿ ಅವರಲ್ಲಿ ತೃಪ್ತಿ ಖುಷಿ ಇರೋದಿಲ್ಲ. ಇನ್ನು ರಿಯಲ್ ಸಕ್ಸಸ್ಫುಲ್ ಪೀಪಲ್ ಅಂದರೆ ಅವರಲ್ಲಿ ಆ ಸಕ್ಸಸ್ ಬಗ್ಗೆ ಆನಂದ ಇರೋದು ಅಷ್ಟೇ ಅಲ್ಲ, ಒಂದು ಜೀವನ ಒಂದು ಆರ್ಟ್ ಪೀಸ್ ಥರ, ಒಂದು ಒಳ್ಳೆ ಪೇಂಟಿಂಗ್ ಥರನೋ ಅಥವಾ ಒಂದು ಒಳ್ಳೆ ಸಂಗೀತ ನುಡಿಸೋ ಥರನೋ ಅವರು ಎಲ್ಲ ಡೈಮೆನ್ಷನ್ಸು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿರ್ತಾರೆ ಅಂದರೆ, ಎಲ್ಲ ನೋಟನ್ನು ಸರಿಯಾಗಿ ಪ್ಲೇ ಮಾಡಿದ್ರೆ ಹೇಗೆ ಒಂದು ಒಳ್ಳೆ ಮ್ಯೂಸಿಕ್ ಬರುತ್ತೋ ಅದೇ ಥರ ಎಲ್ಲವನ್ನೂ ಒಂದು ಸಮನ್ವಯದಲ್ಲಿ ಸಮಾನತೆಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರ್ತಾರೆ. ಆ್ಯಂಡ್ ಈ ಥರ ಸಕ್ಸಸ್ಫುಲ್ ಆಗಿರೋರು ಕೇವಲ ತನ್ನ ಪರ್ಸನಲ್ ಲೈಫಲ್ಲಿ ಅಷ್ಟೇ ಸಕ್ಸಸ್ಫುಲ್ ಅಲ್ಲ, ತನ್ನ ಕೆಲಸಗಳಿಂದ ತನ್ನ ಸಂಘದವ್ರಿಗೆ, ಕಮ್ಯುನಿಟಿಯವ್ರಿಗೆ ಆ್ಯಂಡ್ ಅಟ್ ಲಾರ್ಜ್ ಇಡೀ ದೇಶಕ್ಕೆ ಒಳ್ಳೆಯದಾಗೋ ಥರ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾದರೆ ಈ ಸಕ್ಸಸ್ಗೆ ಸೂತ್ರ ಅಂತ ಏನಾದರೂ ಇದೆಯಾ, ಅಂದರೆ ಮಂತ್ರ ಅಂತ ಏನಾದರೂ ಇದೆಯಾ? ಅದನ್ನು ನಾವು ಬಯಾಟ್ ಮಾಡಿದ ತಕ್ಷಣ ಅಥವಾ ಫಾಲೋ ಮಾಡಿದ ತಕ್ಷಣ ನಾನು ಅದೇ ಥರ ಸಕ್ಸಸ್ಫುಲ್ ಆಗ್ಬಿಡ್ಬಹುದಾ ಅನ್ನೋದು ಏನಾದರೂ ಇದೆಯಾ ಅನ್ನೋದನ್ನು ಯೋಚನೆ ಮಾಡೋಣ. ಹೌದು, ಈ ಥರದ್ದು ಏನಾದರೂ ಒಂದು ಇದ್ದಿದ್ರೆ ನಾವೆಲ್ಲರೂ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಬೋದಾಗಿತ್ತು. ಆದರೆ ಯೂಶಲಿ ಒಂದು ಸಕ್ಸಸ್ನ ಪಡೆದಾಗ ಅದನ್ನು ಪಡೆಯೋ ಹಾದಿಯಲ್ಲಿ ವಿಪರೀತ ಸ್ಟ್ರೆಸ್ ಆಗಿ ಅದು ಮಾನಸಿಕವಾಗಿ ಒತ್ತಡ ಆಗಬಾರ್ದು, ಅಥವಾ ಅದನ್ನು ಪಡೆದ ಮೇಲೆ ಯಾವುದೋ ಒಂದು ದೊಡ್ಡ ಅನಾರೋಗ್ಯ ಬಂದು ಅಯ್ಯೋ ಈ ಸಕ್ಸಸ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ನನಗೆ ಈ ಆರೋಗ್ಯ ವಾಪಸ್ ಸಿಕ್ಬಿಟ್ರೆ ಸಾಕಪ್ಪ ಅಂತ ಅನ್ಸೋ ಲೆವೆಲ್ಗೆ ಹೋಗ್ಬಿಡ್ಬಾರ್ದು. ಅಥವಾ ಯಾವುದೋ ಒಂದು ಡೈಮೆನ್ಷನಲ್ಲಿ ಸಕ್ಸಸ್ಫುಲ್ ಆಗಿ ಮತ್ತೆ ಬೇರೆ ಡೈಮೆನ್ಷನ್ಸಲ್ಲಿ ಫೇಲ್ಯೂರ್ ಆದಾಗ, ಅಂದರೆ ಪ್ರೊಫೆಷನಲಿ ಸಕ್ಸಸ್ ಆಗಿ ಪರ್ಸ್ನಲಿ ಫೇಲ್ ಆಗೋದಾಗ ಅಯ್ಯೋ ನಾನು ಇದನ್ನು ಗಮನಿಸಲೇ ಇಲ್ವಲ್ಲ ಇಷ್ಟು ವರ್ಷ, ಹಾಗಾದರೆ ನಾನು ತುಂಬ ಅನ್ಪ್ರೊಡಕ್ಟಿವ್ ಆಗಿ ಲೈಫ್ ಲೀಡ್ ಮಾಡಿಬಿಟ್ನಾ ಅಥವಾ ತುಂಬ ನ್ಯಾರೋ ಮೈಂಡೆಡ್ ಆಗಿ ಲೈಫ್ ಲೀಡ್ ಮಾಡಿಬಿಟ್ನಾ ಅಂತ ಖಿನ್ನತೆಗೆ ಬೇಜಾರಿಗೆ ಒಳಗಾದವರು ತುಂಬ ಜನ ಇರ್ತಾರೆ. ಈ ನಿಟ್ಟಿನಲ್ಲಿ ನಾವು ವಾಸ್ತವದಲ್ಲಿ ಯಾವ ರೀತಿ ರಿಯಲ್ ಸಕ್ಸಸ್ಫುಲ್ ಪಾತಲ್ಲಿದ್ದೀವೋ ಅಥವಾ ಆ ಥರ ಅಂದ್ಕೊಂಡು ಇಂಡೈರೆಕ್ಟ್ ಆಗಿ ಸ್ಟ್ರೆಸ್ಗೋ, ಅನಾರೋಗ್ಯಕ್ಕೋ ಅಥವಾ ಸೂಪರ್ಫಿಷಿಯಲ್ ಸಕ್ಸಸ್ಗೋ ಒಳಗಾಗ್ತಾ ಇದ್ದೀವೋ ಅನ್ನೋದನ್ನು ವಿಮರ್ಶೆ ಮಾಡೋದು, ಸೆಲ್ಫ್ ಎನ್ಕ್ವೈರಿ ಮಾಡೋದು ತುಂಬ ತುಂಬ ಮುಖ್ಯ. ಹಾಗಾದರೆ ಬನ್ನಿ ಇದನ್ನು ಯಾವ ಥರ ಕಂಡಿಡ್ಕೊಳ್ಬೋದು ನೋಡೋಣ. ಮುಖ್ಯವಾಗಿ ನಾವು 5 ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಈಗ ಮಾಡೋಣ. ಸೊ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ, ದೀರ್ಘವಾಗಿ ಉಸಿರಾಡಿ. ಯಾರು ನಿಮಗೆ ಇದಕ್ಕೆ ಜಡ್ಜ್ ಮಾಡೋಲ್ಲ ಅಥವಾ ಕಮ್ಮಿ ಮಾರ್ಕ್ಸ್ ತೊಗೊಂಡ್ರಿ ಅಂತ ಬ್ಲೇಮ್ ಮಾಡಲ್ಲ, ಅಥವಾ ಯಾರೂ ನಿಮ್ಮನ್ನು ಅಯ್ಯೋ ಇಷ್ಟೇ ಮಾರ್ಕ್ಸ ಬಂದಿರೋದು ಅಂತ ನಿಮ್ಮ ಬಗ್ಗೆ ಬೇಜಾರು ಮಾಡ್ಕೊಳ್ಳಲ್ಲ. ನೀವೇ ನಿಮಗೆ ಸ್ವಯಂ ವಿಮರ್ಶೆ ಮಾಡ್ಕೊಳ್ತಾರಿಂದ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಇದಕ್ಕೆ ರಿಯಲಿ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಅಂತ ಯೋಚನೆ ಮಾಡಿ. ಆನ್ ಅ ಸ್ಕೇಲ್ ಆಫ್ 1 to 5 ಅಂದರೆ 1ರಿಂದ 5ವರೆಗೂ ನಾನು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಯೋಚನೆ ಮಾಡಿ. ಜಸ್ಟ್ ಸ್ಕೇಲ್ ಯೋರ್ ಸೆಲ್ಫ್ ಬಿಟ್ವೀನ್ 1 to 5. ಸೊ ಮೊದಲನೇ ಪ್ರಶ್ನೆ, ನಾನು ಹ್ಯಾಪಿಯಾಗಿ ಇದ್ದೀನಾ? ಆಮ್ ಐ ಹ್ಯಾಪಿ ಇನ್ ಮೈ ಲೈಫ್? ನಾನು ನನ್ನ ಜೀವನದಲ್ಲಿ ಹ್ಯಾಪಿಯಾಗಿದ್ದೀನಾ? ತುಂಬ ಹ್ಯಾಪಿಯಾಗಿದ್ದರೆ ನಿಮಗೆ 5 ಮಾರ್ಕ್ಸ್, ಇಲ್ಲ ಸುಮಾರಾಗಿದ್ದೀನಿ 2 or 3, ಇಲ್ಲ ಖಂಡಿತವಾಗಿಯೂ ಇಲ್ಲ ಅಂದರೆ 1 or 0 ಸಿಗತ್ತೆ. ಸೊ ಈ ರೀತಿ ಒಂದೊಂದು ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ. ಎರಡನೇ ಪ್ರಶ್ನೆ, ನಾನು ನನ್ನ ಲೈಫ್ನ ಬ್ಯಾಲೆನ್ಸ್ಡ್ ಆಗಿ ಲೀಡ್ ಮಾಡ್ತಾ ಇದ್ದೀನಾ? ಆಮ್ ಐ ಲೀಡಿಂಗ್ ಅ ಬ್ಯಾಲೆನ್ಸ್ಡ್ ಲೈಫ್? ಇದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ. ಇನ್ನು ಮೂರನೇ ಪ್ರಮುಖ ಪ್ರಶ್ನೆ, ನೀವು ನಿಮ್ಮ ಬೆಸ್ಟ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ? ಅಂದರೆ ನಿಮ್ಮ ಬೆಸ್ಟ್ ವರ್ಷನಲ್ಲಿ ನೀವಿದ್ದೀರಾ? ಎಷ್ಟೋ ಜನಕ್ಕೆ ನಾನು ಇನ್ನೂ ಬೆಟರ್ ಆಗ್ಬೋದಾಗಿತ್ತು, ನನ್ನ ಲೈಫ್ ಇನ್ನೂ ಈ ಥರ ಇರ್ಬೋದಾಗಿತ್ತು ಅಂತ ಆಸೆ ಇರುತ್ತೆ. ಸೊ ಆರ್ ಯು ಇನ್ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಲೈಫ್? ನೀವು ನಿಮ್ಮ ಬೆಸ್ಟ್ ಲೈಫಿನ ರೂಪಾಂತರವನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನು ನೀವು ಕೇಳಿ ಅದಕ್ಕೂ ನೀವು ಮಾರ್ಕ್ಸ್ ಕೊಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ನೀವು ನಿಮ್ಮ ಲೈಫ್ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ? ನಿಮಗೆ ನಿಮ್ಮ ಲೈಫಿನ ಬಗ್ಗೆ ಎಷ್ಟು ಪ್ಯಾಷನ್ ಅಥವಾ ಆಸಕ್ತಿ ಇದೆ, ಉತ್ಸುಕತೆ ಇದೆ, ಅದಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ?
ಆ್ಯಂಡ್ ಕೊನೆಯದಾಗಿ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಎಷ್ಟು ಫುಲ್ಫಿಲ್ಮೆಂಟ್ ಇದೆ, ಎಷ್ಟು ಪರ್ಸೆಂಟೇಜ್ ಆಫ್ ಕಂಟೆಂಟ್ಮೆಂಟ್ ಇದೆ ಆನ್ ಅ ಸ್ಕೇಲ್ ಆಫ್ 1 to 5 ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಈ ಪ್ರಮುಖ ಪ್ರಶ್ನೆಗಳಲ್ಲಿ ಸುಮಾರು ಜನಕ್ಕೆ ಒಂದು ಮೀಡಿಯಾಕರ್ ಮಾರ್ಕ್ಸ್ ಅಥವಾ ಕಮ್ಮಿ ಮಾರ್ಕ್ಸ್ ಬಂದಿರುತ್ತೆ. ಸೊ ಇದನ್ನು ಯೋಚನೆ ಮಾಡ್ತಾ ಅಯ್ಯೋ ಹಾಗಾದರೆ ನಾನೊಂದು ಎಕ್ಸ್ಟ್ರಾರ್ಡಿನರಿ ಲೈಫ್ ಲೀಡ್ ಮಾಡೋಕ್ಕೆ ಆಗ್ತಾ ಇಲ್ವಾ, ಆ ಎಕ್ಸ್ಟ್ರಾ ಆರ್ಡಿನರಿ ಆಗೋಕ್ಕೆ ಏನು ಎಕ್ಸಾಕ್ಟ್ಲಿ ಮಾಡಬೇಕು, ವಾಟ್ ಈಸ್ ಇಟ್ ದಟ್ ಐ ಶುಡ್ ಎಂಪವರ್ ಅನ್ನೋ ಪ್ರಶ್ನೆ ಯೂಶಲಿ ನಮ್ಮ ಮನಸ್ಸಲ್ಲಿ ಉದ್ಭವ ಆಗುತ್ತೆ. ಈ ಎಕ್ಸ್ಟ್ರಾರ್ಡಿನರಿ ಲೈಫನ್ನು ನಾನು ಲೀಡ್ ಮಾಡಬೇಕು ಅಂದಾಗ ಯೂಶಲಿ ಆ ಥರ ಆಗದೆ ಇರೋದಕ್ಕೆ 3 ಕಾರಣಗಳನ್ನು ಸಾಕಷ್ಟು ಜನ ಅಂದರೆ ಫಿಲಾಸಫರ್ಸ್ ಆಗಿರಬಹುದು ಅಥವಾ ಈ ಥರ ಒಂದು ಅನ್ಸಕ್ಸಸ್ಫುಲ್ ಆಗ್ಬಿಟ್ಟಿದೀವ ಅಂತ ಬೇಜಾರ್ಗೋದವ್ರನ್ನ ಅನಲೈಸ್ ಮಾಡೋರು ಆಗಿರ್ಬೋದು, ಅದೊಂದು ಜಿಸ್ಟ್ ತೆಗೆದು ನಿಮ್ಗೆ ಹೇಳೋದಾದರೆ ಯೂಶಲಿ 3 ಕಾರಣಗಳು ಕಂಡುಬರುತ್ತಂತೆ. ಒಂದು, ನಾನು ಇನ್ನೂ ಬೆಸ್ಟ್ ಆಗ್ಬೋದಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ, ಅಥವಾ ಹೌ ಕೆನ್ ಐ ಬಿ ಬೆಟರ್, ನಾನು ಇನ್ನೂ ಬೆಟರ್ ಹೇಗಾಗ್ಬೋದು ಅಂತ ಕೂತು ನಾನು ಯೋಚನೆ ಮಾಡಲಿಲ್ಲ. ಸೊ ಹೌ ಕೆನ್ ಐ ಬಿ ಮೋರ್, ನಾನು ಇನ್ನೊಂದು ಸ್ವಲ್ಪ ಎಲ್ಲ ವಿಚಾರದಲ್ಲೂ ಹೆಚ್ಚು ಹೇಗೆ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಮೊದಲನೇ ವಿಚಾರ. ಇನ್ನು ಎರಡನೇ ವಿಚಾರ, ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಎಷ್ಟು ಬ್ಯುಸಿ ಆಗೋಗ್ತೀವಿ, ಅಥವಾ ಯೂಶಲಿ ಪ್ರೊಫೆಷ್ನಲಿ ಅಥವಾ ನಾವೇನು ಕೆಲಸ ಮಾಡ್ತಾ ಇರ್ತೀವಿ ಒಂದು ಥ್ರೆಡ್ಮಿಲ್ ಮೇಲೆ ಓಡೋ ಥರ ಕಂಟಿನ್ಯೂಸ್ಲಿ ರನ್ ಆಗ್ತಾ 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 ಎಲ್ಲೋ ಒಂದು ಕಡೆ ಒಂದು ಅಪ್ರಾಪ್ರಿಯೇಟ್ ಪಾಸ್ ತೊಗೊಳ್ದೆ, ಆಗಾಗ ಅಡಿಕ್ವೇಟ್ ಬ್ರೇಕ್ ತೊಗೊಳ್ದೆ, ನಮ್ಮ ಬಗ್ಗೆ ನಾವು ವಿಮರ್ಶೆ ಮಾಡ್ಕೊಳ್ದೆ ಅಥವಾ ಒಂದು ಡೀಪ್ ಅನಾಲಿಸಿಸ್ನ ಮಾಡದೆ ಎಷ್ಟೋ ನ್ಯೂನ್ಯತೆಗಳಿಗೆ ನಾವು ಒಳಗಾಗೋಗ್ತಾ ಇದ್ದೀವಾ, ಆ ಒಂದು ಬ್ಯುಸಿನೆಸ್ಸಲ್ಲೇ ಎಷ್ಟೋ ಫ್ಲಾಸ್ ಅಥವಾ ತಪ್ಪುಗಳು ಮುಚ್ಚೋಗ್ತಾ ಇರೋದ್ರಿಂದ ಅದು ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಡೀಪರ್ ಸಮಸ್ಯೆಯನ್ನು ಉದ್ಭವ ಮಾಡುತ್ತೆ. ಇನ್ನು ಮೂರನೇದು ಅತ್ಯಂತ ಮುಖ್ಯ, ತುಂಬ ಜನಕ್ಕೆ ಇದು ಸೂಕ್ತ ಅನ್ಸುತ್ತೆ ಬಟ್ ಗಮನ ವಹಿಸಿರಲ್ಲ, ರಾಂಗ್ ಡೆಫಿನೇಷನ್ ಆಫ್ ಸಕ್ಸಸ್. ಅಂದರೆ ಅವ್ರು ಮಾಡೋ ಏನೋ ಒಂದು ಅರೆಬರೆ ಕೆಲಸ ಅಥವಾ ಒಂದು ಮೌಢ್ಯದಲ್ಲಿ ಮೂಢರಾಗಿ ಮಾಡುವಂಥ ಅರ್ಥ ಮಾಡ್ಕೊಳ್ಳೋ ವಿಚಾರವನ್ನೇ ಸಕ್ಸಸ್ ಅಂದ್ಕೊಳ್ತಾರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಲಾಸ್ಟ್ ವೀಕ್ ತಾನೇ ನಾನೊಬ್ಬ ಟೀನೇಜರ್ನ ಮಾತಾಡಿಸ್ತಾ ಇದ್ದೆ. ಅವನು ತುಂಬ ಉತ್ಸುಕತೆಯಿಂದ ಹೇಳ್ತಾ ಇದ್ದ, ಮೇಡಮ್ ಇನ್ನು 1 ವರ್ಷ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿಬಿಡುತ್ತೆ, ಆಮೇಲೆ ನಾನು ಫುಲ್ ಸೆಟ್ಲ್ ಆಗಿಬಿಡ್ತೀನಿ ಅಂತ. ಅಫ್ಕೋರ್ಸ್ ಇಟ್ಸ್ ಗುಡ್ ಟು ನೋ ಅವನಿಗೆ ಡಿಗ್ರಿ ಕಂಪ್ಲೀಷನ್ ಬಗ್ಗೆ ಎಕ್ಸೈಟ್ಮೆಂಟ್ ಇದೆ, ಖುಷಿ ಇದೆ ಅಂತ. ಆದರೆ ಒಂದು ಎಜುಕೇಷನ್ ಪಡೆದ ತಕ್ಷಣ ನಾನು 100% ಮುಗ್ದೋಯ್ತು, ನನಗಿನ್ನೇನು ಕಮಿಟ್ಮೆಂಟ್ಸ್ ಇಲ್ಲ ಅಥವಾ ವಿಷನ್ ಗೋಲ್ ಇಲ್ಲ, ಅದು ಅಚೀವ್ ಮಾಡಿದ ತಕ್ಷಣ ಎಲ್ಲನೂ ಒಂದು ಬ್ಯಾಲೆನ್ಸ್ಡ್ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳೋದು ಎಷ್ಟು ಲಿಮಿಟೆಡ್ ಥಿಂಕಿಂಗ್ ಅಂತ ನಾವು ಒಂದು ನಿಮಿಷ ಯೋಚನೆ ಮಾಡಲೇಬೇಕು. ಅಂದರೆ ನಾವು ಸಕ್ಸಸ್ಫುಲ್ ಅಂದ ತಕ್ಷಣ ಯಾವುದೋ ಒಂದು ಪರ್ಟಿಕ್ಯುಲರ್ ಯೂನಿವರ್ಸಿಟಿಲಿ ಓದಿ ಅಥವಾ ಒಂದು ಟೈಪ್ ಆಫ್ ಜಾಬ್ ತೊಗೊಂಡ ತಕ್ಷಣ ಅಲ್ಲಿಗೆ ಅದು ಮುಗಿಯತ್ತಾ? ಖಂಡಿತವಾಗಿಯೂ ಇಲ್ಲ. ನಾವೊಂದು ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್, ಯಾಕೆಂದರೆ ನಿಮಗೆ ಒಳ್ಳೆ ಜಾಬ್ ಇದ್ದು ಅಥವಾ ಪರ್ಫೆಕ್ಟಾಗಿ ನೀವು ಅಂದ್ಕೊಂಡಿದ್ದ ಥರದ್ದೇ ಒಂದು ಎಜುಕೇಷನ್ ಪಡ್ಕೊಂಡಿದ್ದು ಕೂಡ ಎಷ್ಟೋ ಜನ ಮಾನಸಿಕ ಖಿನ್ನತೆಗೋ ಅಥವಾ ದೈಹಿಕ ಅನಾರೋಗ್ಯಕ್ಕೋ ಒಳಗಾಗ್ತಾರೆ. ಆಗ ಅದು ಯಾವುದೂ ಉಪಯೋಗಕ್ಕೆ ಬರಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇಷ್ಟು ಆಸ್ಪೆಕ್ಟ್ಸ್ಗೆ ಗಮನ ವಹಿಸದೇ ಇರೋದೇ ಒಂದು ದೊಡ್ಡ ಫ್ಲಾ ಅಂತ ನಾನು ಹೇಳ್ಬೋದು. ಸೊ ಈ ರಿಯಲ್ ಸಕ್ಸಸ್ಫುಲ್ ಅಥವಾ ಮಿಲಿಯನ್ಸ್ ಆಫ್ ಪೀಪಲ್ಗೆ ಟ್ರೂ ಇನ್ಸ್ಪಿರೇಷನ್ ಕೊಟ್ಟವರು ಅವ್ರ ಜೀವನದಲ್ಲಿ ಯಾವುದು ಸಫರಿಂಗ್ನ ಹಾಗಾದರೆ ಅನುಭವಿಸೇ ಇಲ್ವಾ? ವಾಸ್ ಇಟ್ ವೆರಿ ಈಸಿ? ಖಂಡಿತವಾಗಿಯೂ ತಪ್ಪು. ನಾವು ಯಾವುದೇ ಒಂದು ಸಕ್ಸಸ್ಫುಲ್ ವ್ಯಕ್ತಿಯ ಆಟೋಬಯೋಗ್ರಫಿಯನ್ನು ಓದಿದ್ರೆ ಅವ್ರಿಗೆ ತುಂಬ ಚಾಲೆಂಜಸ್, ಕ್ರಿಟಿಸಿಸಮ್, ಕಾಲು ಎಳೆಯೋರು, ಇಂಟಿಮಿಡೇಟ್ ಮಾಡೋರು, ಕ್ರಿಟಿಸೈಸ್ ಮಾಡೋರು, ಅಥವಾ ವೈಯಕ್ತಿಕ ಜೀವನದಲ್ಲಿ ಫಿನಾನ್ಷಿಯಲಿ ಆಗಲಿ ಅಥವಾ ಇಮೋಷನಲಿ ಆಗಲಿ ರಿಲೇಷನ್ಶಿಪ್ ಇಶ್ಯೂಸ್ ಆಗಲಿ ಒಂದಲ್ಲ ಒಂದು ರೀತಿ ಟ್ರಿಗರ್ ಆಗಿರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅವರು ಆ ಸಫರಿಂಗನ್ನೇ ಸ್ಟೋರಿ ಮಾಡ್ಕೊಳ್ಳಲ್ಲ, ಆ ಸಫರಿಂಗನ್ನ ಸಕ್ಸಸ್ಫುಲ್ ಆಗೋಕ್ಕೆ ಫ್ಯೂಯಲ್ ಥರ ಯೂಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಆ ಸಫರಿಂಗ್ನೇ ಒಂದು ಕಥೆಯಾಗಿ ನಾವು ಕನ್ವರ್ಟ್ ಮಾಡಿ ಹೇಳಿದ್ರೆ ಅದರಲ್ಲಿ ಏನು ಮಾರಲ್ಲೂ ಸಿಗಲ್ಲ, ಬೇರೆಯವ್ರಿಗೆ ಇನ್ಸ್ಪಿರೇಷನ್ನು ಸಿಗಲ್ಲ. ಆದರೆ ಆ ಪಡ್ತಾ ಇರೋ ಕಷ್ಟ, ಇಂಟಿಮಿಡೇಷನ್ನು, ಟ್ರಿಗರಿಂಗನ್ನೇ ನಾವೊಂದು ಡ್ರೈವಿಂಗ್ ಫೋರ್ಸ್ ಥರ ಯೂಸ್ ಮಾಡಿಕೊಂಡು ಅದರಿಂದ ಹೇಗೆ ನಾವು ಎಂಪವರ್ ಆಗ್ಬೋದು ಅನ್ನೋದು ಕಲ್ತವರು ರಿಯಲಿ ತಮಗೆ ತಾವು ಇನ್ಸ್ಪೈರ್ ಮಾಡಿ ಮಿಲಿಯನ್ಸ್ ಆಫ್ ಅದರ್ಸ್ಗೆ ಇನ್ಸ್ಪೈರ್ ಮಾಡಿರ್ತಾರೆ. ಹಾಗಾದರೆ ಈ ಥರದವರು ತುಂಬ ಜನ ಸಿಗಲ್ಲ. ಯಾಕೆಂದರೆ ಲಕ್ಷಾಂತರ ಜನದಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಥರ ಟ್ರೂ ಮೀನಿಂಗ್ಫುಲ್ ಮಲ್ಟಿ ಡೈಮೆನ್ಷನಲ್ ಸಕ್ಸಸ್ನ ಅನುಭವಿಸಿರ್ತಾರೆ. ಈ ಥರದವರು ಒಂದು ಜಿಸ್ಟ್ ಆಫ್ ಇಟ್ ಎಸೆನ್ಸ್ ಅಂದರೆ ಎಲ್ಲರೂ ಕಾಮನ್ ಆಗಿ ಹೇಳಿರುವ ಕೆಲವೊಂದು ಕ್ಯಾಟಗರಿ ಆಫ್ ಸೂತ್ರಗಳು ಅಥವಾ ಮಂತ್ರಗಳು ಏನು ಗಮನಿಸೋಣ ಬನ್ನಿ. ಆಸ್ ಸಚ್ ಸುಮಾರು ವಿಚಾರಗಳಿದೆ. ಈ ಥರದವರು ಇನ್ನೊಬ್ರಿಗೂ ಒಳತಾಗಿ ತಮ್ಮ ಜೀವನದಲ್ಲೂ ಸಾಕಷ್ಟು ಏಳಿಗೆಯನ್ನು ಕಂಡುಕೊಂಡವರು ಅಥವಾ ತಮ್ಮ ಒಂದು ಕಷ್ಟಕರವಾದ ಸಂಗತಿಯನ್ನೇ ಅದನ್ನು ಒಂದು ಒಳ್ಳೆ ಆ್ಯಂಗಲ್ ಕೊಟ್ಟು ಅದಕ್ಕೆ ಅವರ ವಿಚಾರಗಳಲ್ಲಿ ಅದಕ್ಕೊಂದು ಪಾಸಿಟಿವಿಟಿಯನ್ನು ತುಂಬಿ ತುಂಬ ಅದ್ಭುತವಾಗಿ ಬದುಕಿದವರು, ಒಂದು ವಿಜೃಂಭಣೆಯಲ್ಲಿ ವೈಭವದಲ್ಲಿ ಜೀವನವನ್ನು ಸಂಭ್ರಮಿಸಿದವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಹೇಳ್ಬೋದು. ಆದರೆ ಒಂದು 4 ವೀಲನ್ನು ನಾವು ಗಮನಿಸಿದ್ರೆ ಅದರಲ್ಲಿ 4 ವೀಲ್ಗಳು ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿರೋದು ತುಂಬ ಮುಖ್ಯ. 3 ವೀಲ್ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಅದರಲ್ಲಿ ಏರೆಲ್ಲ ಚೆಕ್ ಮಾಡಿದ್ದೀನಿ. ಬಟ್ 1 ವೀಲು ಇದಾಗಿದೆ, ಹಾಳಾಗಿದೆ, ಪರವಾಗಿಲ್ಲ ನಾನು ಒಳ್ಳೆ ರೀತಿಯಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತಾದರೆ ಖಂಡಿತವಾಗಿಯೂ ಅದರಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಅದೇ ಥರ ಈ 4 ಪಿಲ್ಲರ್ಸ್ ಏನು ಅಂತ ನೋಡೋಣ. ಮೊದಲನೇದು ಕ್ಲಿಯರ್ ಕಟ್ ವಿಷನ್.
ಸೊ ನಾವು ವಿಷನ್ ಅಂದ ತಕ್ಷಣ ಎಸ್ ನಮಗೂ ವಿಷನ್ ಇದೆ, ನಾನು ಎಕ್ಸ್ ಆಗಬೇಕು, ನಾನು ಇದನ್ನು ಪಡ್ಕೋಬೇಕು, ಅಥವಾ ಈ ಒಂದು ಪ್ರಾಪರ್ಟಿಯನ್ನು ಈ ಎಜುಕೇಷನ್ ಪಡ್ಕೋಬೇಕು, ದಟ್ಸ್ ಇಟ್ ಅಂತ ಅಂದ್ಕೊಳ್ತೀವಿ. ಆದರೆ ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಎಷ್ಟೋ ರೀತಿಯಲ್ಲಿ ಬೇರೆ ಬೇರೆ ವಿಷನ್ಗಳನ್ನು ನಾವು ಎಂಪವರ್ ಮಾಡ್ಕೊಳ್ದೆ ಒಂದು ಕ್ಯಾಟಗರಿಯಲ್ಲಿ ಆಲ್ಮೋಸ್ಟ್ ಸಕ್ಸಸ್ಫುಲ್ ಅಥವಾ ಸಕ್ಸಸ್ಫುಲ್ ಆಗಿ ಬೇರೆ ಕ್ಯಾಟಗರಿಯಲ್ಲಿ ದೊಡ್ಡ ಫೇಲ್ಯೂರ್ ಆಗಿ ಜೀವನವನ್ನೇ ಕಳ್ಕೊಂಡವರು ಸುಮಾರು ಜನ ಇದ್ದಾರೆ. ಅಂದರೆ ಉದಾಹರಣೆಗೆ ಪೋಸ್ಟ್ ರಿಟೈರ್ಮೆಂಟಲ್ಲಿ ನಾನೇನೋ ಒಂದು ಸರ್ವಿಸ್ನ ಕಂಪ್ಲೀಟ್ ಮಾಡಿದೆ ಅಂತ ಅಂದ್ಕೊಂಡು ರಿಟೈರ್ಮೆಂಟ್ ಆದಮೇಲೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಬೇರೆಯವ್ರಿಗೂ ತೊಂದರೆ ಕೊಟ್ಕೊಂಡು ತಾನೂ ಒಂದು ರೀತಿ ಕಿರಿಕಿರಿಗೆ ಒಳಗಾಗೋ ಎಷ್ಟೋ ನಿದರ್ಶನಗಳನ್ನು ನೋಡ್ತೀವಿ. ಬರೀ ಅವ್ರು ಮಾತ್ರ ಅಲ್ಲ, ಈ ನಡುವೆ ತುಂಬ ಯಂಗ್ಸ್ಟರ್ಸ್ ಕೂಡ ಈ ಥರದ ಸಂಗತಿಗಳಿಗೆ ಒಳಗಾಗೋದನ್ನು ಗಮನಿಸ್ತೀವಿ. ಹಾಗಾದರೆ ಈ ಮೊದಲನೇ ಪಿಲ್ಲರ್ ಕ್ಲಿಯರ್ ಕಟ್ ವಿಷನ್. ಈ ವಿಷನ್ನಲ್ಲಿ 12 ಭಾಗಗಳಿದೆ. ಹೌದು, ಒಂದಲ್ಲ ಎರಡಲ್ಲ 12 ಭಾಗಗಳಿದೆ. ಮೊಟ್ಟ ಮೊದಲನೇದು ಹೆಲ್ತ್ ಆ್ಯಂಡ್ ಫಿಟ್ನೆಸ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ತುಂಬ ಒಳ್ಳೆ ಪೊಸಿಷನ್ ಇರೋ ಒಂದು ವ್ಯಕ್ತಿಗೆ ಅಂತ ಆ ಪೊಸಿಷನ್ ಅಥವಾ ಆ ಪೋಸ್ಟ್ ಅಥವಾ ಈವನ್ ಆ ಆರ್ಥಿಕವಾಗಿ ಪ್ರಬಲರಾಗಿರೋ ಆ ಒಂದು ಸಂಗತಿ ಅಥವಾ ವಿಚಾರ ಆತನ ಆರೋಗ್ಯವನ್ನ ತತ್ಕ್ಷಣವಾಗಿ ರಿವೈವ್ ಮಾಡೋಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಇಲ್ಲ. ಸೊ ನಾವು ರೆಗ್ಯುಲರ್ ಆಗಿ ಅದ್ರ ಮೇಲೂ ಕೂಡ ಟೈಮ್, ಎಫರ್ಟ್, ಥಾಟನ್ನು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಸುಮಾರು ಜನ ಗಮನಿಸೋಲ್ಲ. ಸೊ ತಾವು ತಿನ್ನೋ ಆಹಾರ ಇರಬಹುದು, ಅಥವಾ ನಡೆಯೋ ಜೀವನ ಶೈಲಿ, ಅಥವಾ ಎಕ್ಸಸೈಸ್ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ಗಮನಿಸದೇ ಇರೋದು, ಇದೆಲ್ಲ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅದರ ನಿಟ್ಟಿನಲ್ಲಿ ನಾವು ಯಾವ ರೀತಿ ವಿಷನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಅತ್ಯಂತ ಮುಖ್ಯ. ಎರಡನೇದು ಇಂಟೆಲೆಕ್ಚುಯಲ್ ವಿಷನ್. ಸೊ ನಾವು ಅಂದ್ಕೊಳ್ತೀವಿ, ಒಂದು ಡಿಗ್ರಿ ಮುಗಿಸಿದ ತಕ್ಷಣ ನಾನು ಸಾಕಷ್ಟು ಓದ್ಬಿಟ್ಟಿದ್ದೀನಿ, ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ ಆದ ತಕ್ಷಣ ಕಂಪ್ಲೀಟ್ ಆಗೋಯ್ತು, ನನಗೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ನಾನು ಇನ್ನೇನು ಇಲ್ಲ, ಇನ್ಯಾರು ಏನೇ ಕೇಳಿದ್ರು ನಾನು ಹೇಳೋ ಲೆವೆಲಿಗೆ ನಂಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀವಿ. ಆದರೆ ಗಮನಿಸಿ, ಅತ್ಯಂತ ಸಕ್ಸಸ್ಫುಲ್ ಆಗಿರೋ ಯಾವುದೇ ವ್ಯಕ್ತಿ ತಾನು ಯಾವಾಗಲೂ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ, ಓದೋದ್ರ ಬಗ್ಗೆ, ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿ, ವಿಮರ್ಶೆ ಮಾಡಿ, ಹೆಚ್ಚು ಅನುಭವಗಳ ಮೂಲಕ ಅಥವಾ ಪುಸ್ತಕಗಳ ಮೂಲಕ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ಈ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಎಷ್ಟು ಮುಖ್ಯ ಅನ್ನೋದನ್ನು ಸೈನ್ಸ್ ಕೂಡ ಪ್ರೂವ್ ಮಾಡುತ್ತೆ. ಹೊಸ ಹೊಸ ವಿಚಾರಗಳನ್ನು ತಿಳಿತಾ ಹೋದಾಗ ನಮ್ಮ ಬ್ರೈನಲ್ಲಿ ಡೆವಲಪ್ ಆಗೋ ಹೊಸ ನ್ಯೂರೋ ಪಾತ್ವೇಸ್ ನಮ್ಮನ್ನು ಕೇವಲ ಇಂಟೆಲಿಜೆಂಟ್ ಮಾಡೋದಲ್ಲ, ಏಜ್ ರಿವರ್ಸಿಂಗ್ ಮಾಡುತ್ತೆ, ಜೀವನಕ್ಕೊಂದು ಟ್ರೂತ್, ಒಂದು ಒಳ್ಳೆ ಡೈಮೆನ್ಷನ್, ಲೈಫ್ ಪರ್ಪಸ್ನ ಕೊಡುತ್ತೆ. ಆ್ಯಂಡ್ ಸುತ್ತಮುತ್ತ ಇರೋರೆಲ್ಲರೂ ನಿಮ್ಮ ಜೊತೆಯಲ್ಲಿ ಒಂದು ಲೈಫ್ ಪರ್ಪಸ್ನ ಕಾಣ್ಕೊಳ್ಳೋಕ್ಕೆ ಸಾಧ್ಯ ಆಗೋ ಥರ ಅವರ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಸಹಾಯ ಮಾಡುತ್ತೆ ಅನ್ನೋದು ಪ್ರೂವ್ ಆಗಿರೋದ್ರಿಂದ ನಾವು ಸತತವಾಗಿ ಇಂಟೆಲೆಕ್ಚುಲಿ ನಾನು ಈ ತಿಂಗಳು, ಈ ವಾರ ಅಥವಾ ಈ 6 ತಿಂಗಳಲ್ಲಿ ಯಾವ ರೀತಿ ಗ್ರೋ ಆಗ್ತಾ ಇದ್ದೀನಿ ನನ್ನ ಫೀಲ್ಡಲ್ಲಿ ಅಥವಾ ನನಗೆ ಆಸಕ್ತಿ ಇರೋ ವಿಚಾರದಲ್ಲಿ ಅನ್ನೋದನ್ನು ಗಮನಿಸಬೇಕು. ಇನ್ನು ಮೂರನೇ ಅತ್ಯಂತ ಇಂಪಾರ್ಟೆಂಟ್ ವಿಚಾರ ಅಥವಾ ಪ್ರಾಬಬ್ಲಿ ಮೋಸ್ಟ್ ನೆಗ್ಲೆಕ್ಟೆಡ್, ಇಮೋಷನ್. ಸೊ ನಾವು ಅಂದ್ಕೊಳ್ತೀವಿ, ಓಕೆ ಇಮೋಷನ್ನ ನನ್ನಲ್ಲಿ ನ್ಯಾಚುರಲ್ ಆಗಿ ಬರೋದಲ್ವ, ಅದರಲ್ಲಿ ಏನಿದೆ ಬ್ಯಾಲೆನ್ಸ್ ಮಾಡೋಕ್ಕೆ ಅಂತ. ನಾನು ಈ ಹಿಂದೆ ಇರುವ ಸುಮಾರು ವಿಡಿಯೋಗಳಲ್ಲಿ ಹೇಳಿದಾಗೆ ಇಮೋಷನಲ್ ಬ್ಯಾಲೆನ್ಸ್ನ ನಾವು ಎಂಪವರ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಬೇಗ ಇಂಟಿಮಿಡೇಟ್ ಆಗೋದಾಗಲಿ, ಬೇರೆಯವ್ರನ್ನ ದೂಷಿಸೋದಾಗಲಿ, ಅಥವಾ ತಾವೇ ಸೆಲ್ಫ್ ಸಿಂಪತಿಗೆ ಒಳಗಾಗೋದಾಗಲಿ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇತರರಿಗೂ ತೊಂದರೆ ಕೊಡೋ ಥರ, ಅವ್ರ ಎನರ್ಜಿನೂ ಡ್ರೈನ್ ಮಾಡಿ ಅವ್ರ ಟೈಮ್ನು ವೇಸ್ಟ್ ಮಾಡೋ ಥರ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೊಳ್ಳೋ ಥರ, ಅಥವಾ ನಮ್ಮ ಜೀವನದಲ್ಲೂ ಏನೂ ಪ್ರೊಡಕ್ಟಿವ್ ಆಗಿ ಮಾಡದೇ ಇದ್ರೂ ಏನೋ ಒಂಥರ ಕಿರಿಕಿರಿಗೆ ಒಳಗಾಗೋ ಥರ. ಆ್ಯಂಡ್ ಡೆಫಿನೆಟ್ಲಿ ಅದು ಹೈಯರ್ ಲೆವೆಲ್ಗೆ ಹೋಗಿ ಮೆಂಟಲ್ ಇಲ್ ಹೆಲ್ತ್ ಆಗಿ ದೈಹಿಕವಾಗೂ ಕಾಯಿಲೆಗಳಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಯಾವ ವ್ಯಕ್ತಿ ಭಾವನಾತ್ಮಕವಾಗಿ ಅಷ್ಟು ಅಸಮತೋಲದಲ್ಲಿರ್ತಾರೋ ಅವರು ಯಾವುದೇ ರೀತಿಯಲ್ಲಿ ಮೀನಿಂಗ್ಫುಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತ ಪ್ರೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಟ್ ಎನಿ ಕಾಸ್ಟ್, ನೋ ಮ್ಯಾಟರ್ ಹೌ ಮಚ್ ದೇ ಸ್ಕ್ರೀಮ್ ಆ್ಯಂಡ್ ಯೆಲ್ ಅಬೌಟ್ ಇಟ್ ವಿತ್ ಅಗ್ರೆಷನ್. ಇನ್ನು ನಾಲ್ಕನೇದು ಪ್ರಾಬಬಲಿ ಲೀಸ್ಟ್ ಸ್ಪೋಕನ್ ಅಬೌಟ್ ಅಂತ ಅನ್ಸುತ್ತೆ, ದಟ್ ಈಸ್ ಕ್ಯಾರೆಕ್ಟರ್. ಒಬ್ಬ ವ್ಯಕ್ತಿ ತಾನು ತುಂಬ ಒಳ್ಳೆಯವನು, ತಾನು ಸಾಚ, ಹಾಗೆ ಹೀಗೆ, ಅದರಲ್ಲಿ ಏನಿದೆ, ನನ್ನ ಲೈಫ್ ಸ್ಟೈಲ್ ಹೀಗೆ ಇರೋದು, ನಾನು ಇದೇ ಥರ ನಡ್ಕೊಳ್ಳೋದು, ಆಲ್ ಮೈ ಲೈಫ್ ಐ ಬೀನ್ ಲೈಕ್ ದಿಸ್, ಸೊ ವಾಟ್ ಈಸ್ ರಾಂಗ್ ಇನ್ ಇಟ್ ಅಂತ ಫ್ಲಾಗ್ ಹಾಯ್ಸ್ಟ್ ಮಾಡ್ಕೊಂಡು ಇದ್ದು ಸಕ್ಸಸ್ಫುಲ್ ಅಂತ ಅಂದ್ಕೊಂಡ್ರೆ ಐ ಆಮ್ ಸಾರಿ. ಎಷ್ಟೋ ಜನ ಬೇಕು ಅಂತ ತನ್ನ ಒಂದು ಲೋ ಲೆವೆಲ್ ಮೆಂಟಾಲಿಟಿಯಿಂದ ಅಥವಾ ಬೇರೆಯವ್ರನ್ನ ಡಿಗ್ರೇಡ್ ಮಾಡೋ ಲೆವೆಲಿಂದ ನೋಡೋದ್ರಿಂದ, ಅಥವಾ ತನ್ನನ್ನು ತಾನು ತುಂಬ ಹೈಯರ್ ಇದು ಅಂತ ಅಂದ್ಕೊಳ್ಳೋ ಥರ, ಅಂದರೆ ಅವ್ರಿಗೆ ರಿಯಲ್ ಫ್ಯಾಕ್ಟೇ ಗೊತ್ತಿಲ್ಲದೆ ಗ್ರೋತ್ ಸ್ಕೇಲನ್ನು ನಾನು ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಬೇಕು, ವಾಸ್ತವದಲ್ಲಿ ಇಂಟರ್ನಲಿ ಹೇಗೆ ನನ್ನ ಮೇಲೆ ನಾನು ವರ್ಕ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲದೆ ತನ್ನ ಕ್ಯಾರೆಕ್ಟರ್ನ ಹೇಗೋ ಡಿಫೈನ್ ಮಾಡ್ಕೊಂಡಿರ್ತಾರೆ. ಅದೇ ನಿಜ, ಅದೇ ಕರೆಕ್ಟ್, ಅದೇ ಸುಪೀರಿಯರ್ ಅಂದ್ಕೊಂಡು ಒಂದು ಮಿತ್ತಲ್ಲಿ, ಒಂದು ಫೇಕ್ನೆಸ್ಸಲ್ಲಿ ಬದುಕ್ತಾ ಇರ್ತಾರೆ. ಆ ಫೇಕ್ನೆಸ್, ಆ ಒಂದು ಇದು ಅವರ ಸ್ವಂತದ ಕ್ಯಾರೆಕ್ಟರ್ ಅಸಾಸಿನೇಷನ್ನು ಮಾಡಿಕೊಂಡು ಬೇರೆಯವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದ್ರ ಕಡೆನೂ ಓಡ್ತಾ ಇರ್ತಾರೆ. ತುಂಬ ಜನ ತಮ್ಮ ಮಾತು, ಹಾವ ಭಾವ, ನಡಿಗೆ ಮತ್ತು ಸಣ್ಣ ಪುಂಡ ವಿಚಾರಗಳಲ್ಲಿ ಇದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅಂದರೆ ಅದು ಬೇರೆಯವ್ರ ಕೆಲಸದಲ್ಲಿ ಬಾಧೆ ಕೊಡೋದ್ರಿಂದ ಹಿಡಿದು ತಮ್ಮ ಬಗ್ಗೆ ತಾವೇ ಒಂದು ನೆಗೆಟಿವ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಳ್ಳೋದ್ರವರೆಗೂ, ಅದ್ರ ಬಗ್ಗೆನೇ ತುಂಬ ಪ್ರೌಡ್ ಅನ್ಕೊಳ್ಳೋದ್ರವರೆಗೂ ಏನು ಬೇಕಾರೋ ಆಗಿರ್ಬೋದು. ಸೊ ನನ್ನ ಕ್ಯಾರೆಕ್ಟರ್ ವೈಸ್ ನಾನು ಯಾವ ಥರ ಬೇರೆಯವ್ರಿಗೆ ತೊಂದರೆ ಕೊಡೋ ಥರ ಹೋಗ್ಬಿಡ್ತಾ ಇದ್ದೀನಿ ಅನ್ನೋದನ್ನು ಅಸೆಸ್ ಮಾಡೋದು ಕೂಡ ಇಂಪಾರ್ಟೆಂಟ್. ಇನ್ನು ಐದನೇದು,
ಇದು ಬರೀ ವಯಸ್ಸಾದವ್ರಿಗೆ, ಇದು ರಿಟೈರ್ಮೆಂಟ್ ಆದಮೇಲೆ, ಇದು ಸನ್ಯಾಸಿಗಳಾಗ್ಬಿಡೋರ್ಗೇನೋ ಅಂತ ಅಂದ್ಕೊಳ್ಳೋ ಥರದ್ದು ಕ್ಯಾಟಗರಿಗೆ ಅನ್ಫಾರ್ಚುನೇಟ್ಲಿ ಇದು ಹೊಟ್ಟೋಗ್ತಾ ಇದೆ. 5ನೇದು ಸ್ಪಿರಿಚುವಾಲಿಟಿ ಅಥವಾ ಆಧ್ಯಾತ್ಮ ಅನ್ನೋದು ನನಗೊಂದಷ್ಟು ಶ್ಲೋಕಗಳು ಬರುತ್ತೆ, ನಾನು ಬೆಳಗ್ಗೆ ಎದ್ದು ಈ ಸತಿ ಇದನ್ನು ಓದ್ತೀನಿ, ಆ ಮಂತ್ರ ಹೇಳೋದ್ರಿಂದ ನನಗೆಲ್ಲ ಸೂಪರ್ ಪವರು ಬಂದಿದೆ. ನಾನು ಪ್ರೇಯರ್ ಬಿಲೀಫನ್ನು ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಡೆಫಿನೆಟ್ಲಿ ಅದರದೇ ಆದ ಫೇತ್ ಮೂಲಕ ಬರುವಂತಹ ರಿಕವರಿ ಪ್ರೋಗ್ರೆಸ್ ಇದೆ. ಆದರೆ ಕೇವಲ ಮೊನಾಟ್ನಸ್ ಆಗಿ ಏನೋ ಒಂದು ರೀತಿಯಲ್ಲಿ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಒಂದು ಬಿಲೀಫ್ ರಿಚುವಲ್ ಥರ ಅಂತಾದರೆ ಅದು ಪರಿವರ್ತನೆಗೆ ಬಂದು ಅದು ನಮ್ಮ ವಿಚಾರಗಳಲ್ಲಿ ಮತ್ತು ನಾವು ಎಷ್ಟು ಪೀಸ್ಫುಲ್ ಆಂಬಿಯನ್ಸ್ನ ನನಗೆ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಅದು ಪ್ರೊಜೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸೋದೇ ಇಲ್ಲ. ಸೊ ಮೆಡಿಟೇಷನ್ ಆಗಲಿ, ಹೈಯರ್ ಕಾನ್ಷಿಯಸ್ನೆಸ್ ಜೊತೆ ಕನೆಕ್ಟ್ ಆಗೋದು, ವಾಸ್ತವದಲ್ಲಿ ಆ ರೂಢಿಗಳನ್ನು ನಮ್ಮ ಭಾವನೆಯಲ್ಲಿ, ವಿಚಾರದಲ್ಲಿ ಮತ್ತು ಎನರ್ಜಿಯಲ್ಲಿ, ಆ ಒಂದು ವಾತಾವರಣದಲ್ಲಿ ಪ್ರೊಜೆಕ್ಟ್ ಮಾಡೋದ್ರ ಕಡೆ ನಾವು ಪ್ರತಿದಿನ ನಮಗೆ ನಾವೇ ಒಂದು ಸಮಯ ಕೊಡ್ಕೊಳ್ಳೋದ್ರ ಕಡೆ ಇಂಪಾರ್ಟೆನ್ಸ್ ಕೊಡದೇ ಇರೋದು ಕೂಡ ಎಷ್ಟೋ ಜನಕ್ಕೆ ಸಕ್ಸಸ್ಫುಲ್ ಆದರೂ ಬೇರೆ ರೀತಿಯಲ್ಲಿ ಈ ಅನ್ಸಕ್ಸಸ್ಫುಲ್ ಆಗಿರೋ ವಿಚಾರ ಅಂದರೆ ಸೆಲ್ಫ್ ಟೈಮ್ ಅಥವಾ ಮೀ ಟೈಮ್ ಅಥವಾ ಒಂದು ಸ್ಪಿರಿಚುವಲ್ ಟೈಮ್ನ ಕೊಡದೆ ಅವರು ಹಾಳಾಗಿರೋದನ್ನು ಗಮನಿಸ್ತೀವಿ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಇದು ಕೇವಲ ಏನೋ ಒಂದು ರಿಚುವಲ್ ಅಲ್ಲ, ಆ ರಿಚುವಲ್ ರಿಯಾಲಿಟಿಯಲ್ಲಿ ಇಂಪ್ಲಿಮೆಂಟೇಷನ್ ಹೇಗೆ ಆಗ್ತಾ ಇದೆ ಅನ್ನೋದ್ರ ಮೇಲೆ ತುಂಬ ಇಂಪಾರ್ಟೆನ್ಸ್ನ ನಾವು ಕೊಡಲೇಬೇಕು. ಇನ್ನು 6ನೇದು ತುಂಬ ಕಾಮನ್ನ ಕೇಳಕ್ಕೆ ಸಿಗುತ್ತೆ ಇದು, ಬಟ್ ಇಂಪ್ಲಿಮೆಂಟೇಷನ್ ಎಷ್ಟು ಚೆನ್ನಾಗಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಪ್ರೀತಿ. ಸೊ ನಾವು ಪ್ರೀತಿ ಅಂದ ತಕ್ಷಣ ಎಸ್ ಇಟ್ ಈಸ್ ಅವೈಲೇಬಲ್ ಅಥವಾ ಡೆಫಿಷಿಯನ್ಸಿ ಇದೆ, ನೋ ಬಿಗ್ ಡೀಲ್ ಅನ್ಸುತ್ತೆ. ಆದರೆ ಅದ್ರ ಬಗ್ಗೆನೂ ನಾವು ವಿಷನ್ಸ್ನ ಡೆವಲಪ್ ಮಾಡಿಕೊಂಡು ಎಷ್ಟು ಮಟ್ಟಿಗೆ ನಾವು ನಮ್ಮ ಫ್ಯಾಮಿಲಿಗೆ ಒಂದು ಪರ್ಸನಲ್ ಟೈಮನ್ನು ಕೊಟ್ಟು ಅವರ ಮನಸ್ಸಿನಲ್ಲಿ ಪ್ರೀತಿಯನ್ನು ಜಾಸ್ತಿ ಮಾಡುವಂತಹ ಅಥವಾ ನನಗೆ ಒಂದು ಡೆಫಿನೇಷನ್ ಆಫ್ ಲವ್ ಅನ್ನ ಹೆಚ್ಚು ಪ್ರಮಾಣದಲ್ಲಿ ಒಂದು ಹೈಯರ್ ಲೆವೆಲಲ್ಲಿ ಅನುಭವಿಸುವಂತಹ ಮತ್ತು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ನ ಅದ್ರ ಜೊತೆಯಲ್ಲಿ ಕನೆಕ್ಟ್ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ನಾನು ಹೇಗೆ ಆ ವ್ಯಾಲ್ಯೂಸ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ತುಂಬ ಜನ ನೀವು ಫ್ಯಾಮಿಲಿಗೆ ಟೈಮ್ ಕೊಡ್ತೀರಾ, ಪ್ರೀತಿಯನ್ನು ಜಾಸ್ತಿ ಮಾಡ್ಕೊಳ್ಳೋ ಕ್ರಿಯೆಗಳನ್ನು ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮೇಡಮ್ ನಾನು ಆಫೀಸಿಂದ ಬಂದಮೇಲೆ 1 ಅವರ್ ನನ್ನ ಮಗು ಜೊತೆ ಇರ್ತೀನಿ, ಹಾಗೆ ಸೈಕಲ್ ಗ್ಯಾಪಲ್ಲಿ ನಾನು ಇಮೇಲ್ ಎಲ್ಲ ಚೆಕ್ ಮಾಡಿಕೊಂಡು ಹಾಗೆ ರಿಪ್ಲೈ ಮಾಡಿ ಹಾಗೆ ಒಂದಿಷ್ಟು ಕೆಲಸ ಅದು ಮಾಡ್ಕೋತೀನಿ ಅಂತ. ಅಂದರೆ ಹೇಳು ಓಕೆ ಅಂತ ಮಾಡ್ತಾ ಇರ್ತೀನಿ ಅಂತ. ಸೊ ಅದಲ್ಲ, ಅನ್ಡಿವೈಡೆಡ್ ಅಟೆನ್ಷನ್. ಆ ಸಂಬಂಧಕ್ಕೆ, ಆ ವಿಚಾರಕ್ಕೆ ಎಷ್ಟು ಮಟ್ಟಿಗೆ ನೀವು ಓರಿಯೆಂಟೇಷನ್ ತೋರಿಸ್ತೀರಾ 100% ಡೆಡಿಕೇಶನಲ್ಲಿ, ಡಿವೋಷನಲ್ಲಿ ಅನ್ನೋದು ಈ ಆಸ್ಪೆಕ್ಟನ್ನು ನಿಮ್ಮ ಗ್ರೋತನ್ನು ಪರಿಗಣಿಸುತ್ತೆ. ಆ್ಯಂಡ್ ನಾನಂತೂ ಎಕ್ಸಾಂಪಲ್ ಕೊಡೋದು ಬೇಕೇ ಆಗಿಲ್ಲ, ನಮ್ಮ ಜೀವನದಲ್ಲಿ ಅಕ್ಕಪಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಆ ಪ್ರೀತಿಯ ಕೊರತೆಯಿಂದ ಹೇಗೆ ಮಾನಸಿಕರಾಗಿ ಅಸ್ವಸ್ಥರಾಗೂ ಆಗೋಗ್ತಾರೆ ಎಷ್ಟೋ ಜನ, ಅಥವಾ ಅವರು ಖುಷಿಯಾಗಿ ಇರೋಕ್ಕೆ ಆಗೋದೇ ಇಲ್ಲ. ಬೇರೆ ಎಲ್ಲ ಫೆಸಿಲಿಟೀಸ್ ಇದ್ರು ಅಥವಾ ಇದೆ ಅಂತ ಅಂದ್ಕೊಂಡಿದ್ರು ಆ ದೊಡ್ಡ ಕೊರತೆಯಿಂದ ಅವ್ರು ಹೇಗೆ ಕ್ಷಣಕ್ಕೂ ಸಫರ್ ಆಗ್ತಾ ಇರ್ತಾರೆ, ಅದನ್ನು ಬೇರೆಯವ್ರ ಮೇಲೂ, ಆ ಡೆಫಿಷಿಯನ್ಸಿಯನ್ನು ಬೇರೆಯವ್ರ ಮೇಲೂ ಪ್ರೊಜೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತಾನೆ ಇರ್ತೀವಿ. ಇನ್ನು 7ನೇದು ಪೇರೆಂಟಿಂಗ್. ಅಕಸ್ಮಾತ್ ನೀವು ಪೇರೆಂಟ್ ಆಗಿದ್ರೆ ನಾವು ಅನ್ಕೊಳ್ತೀವಿ, ಪೇರೆಂಟಿಂಗಲ್ಲಿ ನನ್ನ ಮಗುನ ಯಾವ ಥರ ಏನು ಮಾಡಬೇಕು, ನನ್ನ ಮಗುವಿಂದ ಏನು ಪಡ್ಕೊಳ್ಬೇಕು ಅಥವಾ ಅದನ್ನು ಏನು ಕ್ರಿಯೇಟ್ ಮಾಡಬೇಕು ಅನ್ನೋದು ಅಲ್ವಾ ಮೇಡಮ್ ಅಂತ ಅಂದ್ಕೊಳ್ತಾರೆ. ಮೇ ಬಿ ಪಾರ್ಷಿಯಲಿ ಟ್ರೂ, ಬಟ್ ದಟ್ಸ್ ನಾಟ್ ಅಬೌಟ್ ಇಟ್. ಪೇರೆಂಟಿಂಗ್ ಅನ್ನೋದು ನನಗೆ ಗೊತ್ತಿದೆ ಬಿಡು, ಅದಕ್ಕೆ ಯಾಕೆ ನನಗೇನು ಸ್ಪೆಷಲ್ ಟ್ರೈನಿಂಗ್ ಬೇಡ ಅಂತ ಅಂದ್ಕೊಳ್ತೀವಿ. ಆದರೆ ನಾವು ಯಾವ ಥರ ನಾನೊಂದು ಬೆಟರ್ ಪೇರೆಂಟ್ ಆಗ್ಬೋದು, ನನ್ನನ್ನು ನಾನು ಹೇಗೆ ಬೆಟರಾಗಿ ಎಂಪವರ್ ಮಾಡ್ಕೋಬಹುದು, ಯಾವ ರೀತಿ ನನ್ನ ಒಂದು ಲೈಫ್ ಸ್ಟೈಲಲ್ಲಿ ನಾನು ಇನ್ಸ್ಪಿರೇಷನ್ ಕೊಡ್ಬೋದು ನನ್ನ ಚಿಲ್ಡ್ರನ್ಗೆ ಅಥವಾ ಗ್ರ್ಯಾಂಡ್ ಚಿಲ್ಡ್ರನ್ಗೆ ಅನ್ನೋದನ್ನು ಗಮನಿಸೋದು ಅತ್ಯಂತ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಪ್ರೋಗ್ರೆಸ್ ಮಾಡೋದು ಕೂಡ, ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಆ ವ್ಯಾಲ್ಯೂಸನ್ನು ಪಾಸ್ ಆನ್ ಮಾಡೋದು ಕೂಡ ವೆರಿ ವೆರಿ ಕ್ರೂಷಿಯಲ್ ಆ್ಯಂಡ್ ಎಸೆನ್ಷಿಯಲ್. ಇನ್ನು 8ನೇದು ಸೋಷಿಯಲ್ ಲೈಫ್. ಸೊ ಸೋಷಿಯಲ್ ಲೈಫ್ ಅಂದ ತಕ್ಷಣ ಅದು ತುಂಬ ಚೆನ್ನಾಗಿದೆ ನಂದು, ನಾನು ವರ್ಷದಲ್ಲಿ 3 ಸತಿ ಪಾರ್ಟಿ ಆರ್ಗನೈಸ್ ಮಾಡ್ತೀನಿ, ಸೊ ಐ ಆಮ್ ಶ್ಯೂರ್ ನನ್ನ ಸೋಷಿಯಲ್ ಲೈಫ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ. ಐ ಆಮ್ ಸೋ ಸಾರಿ, ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ದಟ್. ಅದು ತಪ್ಪು ಪ್ರಾಬಬ್ಲಿ ಅಲ್ಲ, ಆದರೆ ಈ ಸೋಷಿಯಲ್ ಲೈಫಲ್ಲಿ ನಾನು ಒಂದು ಸಂಘ ಅಥವಾ ಕಮ್ಯುನಿಟಿಯ ಭಾಗವಾಗಿ ಆ ಸಂಘದವರಿಗೆ ಪಾಸಿಟಿವ್ ವಿಚಾರಧಾರೆಗಳನ್ನು ಅಥವಾ ನಮ್ಮ ಸೊಸೈಟಿಗೆ ಒಳ್ಳೆಯದಾಗುವ ಥರದ ಕೆಲಸ ಕಾರ್ಯಗಳನ್ನು ಅಥವಾ ಇಡೀ ಒಂದು ನಾವಿರುವ ಜಾಗಕ್ಕೆ ಒಂದು ಉನ್ನತಿಯನ್ನು ಪಡೆಯೋ ಥರದನ್ನು ಯಾವ ಥರದ ವ್ಯಾಲ್ಯೂಸನ್ನು ನಾನು ತಂದು ಕೊಡ್ತಾ ಇದ್ದೀನಿ ಮತ್ತು ಅವರಲ್ಲಿ ಜಾಗೃತಗೊಳಿಸ್ತಾ ಇದ್ದೀನಿ ಅನ್ನೋದು ಗಮನಿಸೋದು ಕೂಡ ಅತ್ಯಂತ ಮುಖ್ಯ ಅನ್ನೋದನ್ನು ನಾವಿಲ್ಲಿ ಗಮನಿಸಲೇಬೇಕು. ಆ್ಯಂಡ್ ವಿ ಕೆನಾಟ್ ಗಿವ್ ಲೀಸ್ಟ್ ಪ್ರಯಾರಿಟಿ ಟು ದಿಸ್ ಅಟ್ ಎನಿ ಕಾಸ್ಟ್. ಆ್ಯಂಡ್ ನೆಕ್ಸ್ಟ್ ಆಫ್ ಕೋರ್ಸ್ ಇಸ್ ಫಿನಾನ್ಸ್. ಇದು ತುಂಬ ಈಸಿ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಮೋಸ್ಟ್ ಆಫ್ ಅಸ್ ಆರ್ ಇನ್ ದಟ್ ರ್ಯಾಟ್ ರೇಸ್. ಸೊ ನಾವು ಓಡ್ತಾ ಇದ್ದೀವಿ, ಅದು ಸ್ಟೇಬಲ್ ಆಗಿದ್ರೆ ಅಥವಾ ಕಾನ್ಸ್ಟೆಂಟ್ ಆಗಿದ್ರೆ ಅಥವಾ ಸೆಕ್ಯೂರ್ಡ್ ಆಗಿದ್ದ ತಕ್ಷಣ ಇಟ್ ಈಸ್ ಆಲ್ ಗುಡ್ ಅಂತ ಅನ್ಸೋ ಥರದ ಮೈಂಡ್ ಸೆಟ್ ನಮ್ಮ ಎಷ್ಟೋ ಜನಕ್ಕೆ ಬಂದ್ಬಿಟ್ಟಿರುತ್ತೆ. ಆದರೆ ಈ ನಿಟ್ಟಿನಲ್ಲಿ ಎಷ್ಟು ಎಥಿಕ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ನ್ಯಾಯಬದ್ಧವಾಗಿದ್ದೀವಿ, ಎಷ್ಟು ನಾವು
ಆ ಒಂದು ಪ್ರಾಸೆಸ್ಸಲ್ಲಿ ಅಂದರೆ ನಮ್ಮ ಪ್ರೊಫೆಷನಲ್ ಅಥವಾ ಕೆರಿಯರಲ್ಲಿ ಏನು ನಾವು ಆರ್ಥಿಕ ಪರಿಸ್ಥಿತಿಯನ್ನು ವೃದ್ಧಿ ಮಾಡ್ಕೊಳ್ಳೋದ್ರ ಕಡೆ ವರ್ಕ್ ಮಾಡ್ತೀವಿ, ಅದು ಈ ವ್ಯಾಲ್ಯೂಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋಲಿ ಹೇಳ್ತಾ ಇದ್ದೆ, ನಾವು ಲಿಮಿಟೆಡ್ ವಿಷನ್ ಇಟ್ಕೊಂಡಿದ್ದೀವಾ ಅಥವಾ ಒಂದು ಬ್ರಾಡರ್ ವಿಷನ್ ಇಟ್ಕೊಂಡಿದ್ದೀವಾ, ನಮ್ಮ ಪ್ರೊಫೆಷನಲ್ಲಿ ಅದು ಕನೆಕ್ಟೆಡ್ ಆಗಿದೆಯಾ ಅನ್ನೋದನ್ನು ನೋಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ಗಮನಿಸೋದು ಅತ್ಯಂತ ಮುಖ್ಯ. ಇನ್ನು 10ನೇದು, ಇದು ಸ್ವಲ್ಪ ನಮಗೆ ಮೇ ಬಿ ನಾಟ್ ಸೊ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬೋದು, ಬಟ್ ರಿವಾರ್ಡ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ನಾವೆಲ್ಲ ಮಾಡಿದ್ಮೇಲೆ ಒಂದು ಕಂಟೆಂಟ್ಮೆಂಟ್ ಬಂದಮೇಲೆ ಪರವಾಗಿಲ್ಲಪ್ಪ, ನಾನು ಇಷ್ಟೆಲ್ಲ ಶ್ರಮ ಪಟ್ಟೆ, ಇಷ್ಟು ಕಷ್ಟಪಟ್ಟೆ ಅಂದಮೇಲೆ ಜಾಬ್ ನಾನೀಗ ಐ ಡಿಸರ್ವ್ ಅ ಬ್ರೇಕ್, ನಾನೊಂದು ಜಾಗಕ್ಕೋ ಅಥವಾ ಒಂದು ಸ್ವಲ್ಪ ಎಲ್ಲೋ ಟ್ರಾವೆಲ್ಗೋ ಒಂದು ಟೂರ್ಗೋ ಹೋಗಬೇಕು, ಒಂದು ಸ್ವಲ್ಪ ನನಗೆ ನಾನೇ ಟೈಮ್ ಕೊಟ್ಕೋಬೇಕು, ಐ ಡಿಸರ್ವ್ ದಿಸ್ ಸೆಲ್ಫ್ ಕೇರ್, ನನಗೆ ನಾನು ಈ ಒಂದು ಖುಷಿಯನ್ನು ಕೊಟ್ಕೋಬೇಕು ನನಗೆ ನಾನೇ ಅನ್ನೋ ಥರದ ಒಂದು ಟೈಮ್ನ ತೊಗೋಬೇಕು. ನಾನು ಸುಮಾರು ಜನ ಕ್ಲೈಂಟ್ಸಲ್ಲಿ ನೋಡಿದ್ದೀನಿ, ದೇ ಆರ್ ರನ್ನಿಂಗ್ ಸೋ ಫಾಸ್ಟ್ ದಟ್ ಒಂದು 3 ದಿನ ಎಲ್ಲಾದರೂ ನೇಚರ್ಗೆ ಹತ್ತಿರ ಆಗಿರೋ ಜಾಗಕ್ಕೆ ಹೋಗಿದ್ದೀರಾ, ಅಥವಾ ಏನಾದರೂ ಫಾರ್ಮಿಂಗನ್ನು ಹತ್ತಿರವಾಗಿ ನೋಡೋ ಪ್ರಯತ್ನವನ್ನು ಮಾಡಿದ್ದೀರಾ, ಅಥವಾ ನಿಮ್ಮ ನೇಟಿವ್ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅಂದರೆ, ಇಲ್ಲ ಮೇಡಮ್ 10 ವರ್ಷದಿಂದ ಟೈಮೇ ಆಗಿಲ್ಲ, ನೋಡಬೇಕು ಮೇ ಬಿ ಅಂತ ಹೇಳ್ತಾರೆ, ಅಥವಾ ಪೋಸ್ಟ್ ರಿಟೈರ್ಮೆಂಟ್ ಮೇ ಬಿ ನಾಟ್ ನೌ ಅಂತ ಹೇಳ್ತಾರೆ. ಅಂದರೆ 2 days ಅಷ್ಟು ಬ್ರೇಕ್ ತೊಗೊಳ್ಳದೆ ಇರೋಷ್ಟು ಏನೋ ಒಂದು ಹೈ ಆಂಗ್ಸೈಟಿ ಕಮಿಟ್ಮೆಂಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಅನ್ನೋದು ಮುಖ್ಯ. ಸೊ ಈ 12 ಕ್ಯಾಟಗರಿಯಲ್ಲಿ ಒಂದು ಬ್ಯಾಲೆನ್ಸ್ ಸ್ಟೇಟಲ್ಲಿ ಸ್ವಲ್ಪನೇ ವೀಕ್ಲಿ ಅಥವಾ ಒನ್ಸ್ ಇನ್ 15 days ಅಥವಾ ಒನ್ಸ್ ಇನ್ ಅ ಮಂತ್ ನಾವು ಪ್ರೋಗ್ರೆಸ್ಸನ್ನು ಅಸೆಸ್ ಮಾಡ್ತಾ ಹೋದರೆ ಅದು ಒಂದು ರಿಯಲ್ ಮಲ್ಟಿ ಡೈಮೆನ್ಷನಲ್ ಗ್ರೋತ್ ಆಗುತ್ತೆ ಅನ್ನೋದನ್ನು ಎಲ್ಲ ಹೈಲಿ ಸಕ್ಸಸ್ಫುಲ್ ಪೀಪಲ್ ಬೇರೆ ಬೇರೆ ರೀತಿಯಲ್ಲಿ ಹಂಚ್ಕೊಳ್ತಾರೆ. ಇನ್ನು ನಾನು ಹೇಳ್ತಾ ಇದ್ದೆ 4 ಪಿಲ್ಲರ್ ಅಂತ. ಒಂದು ವಿಷನ್ ಆಯಿತು, 2ನೇದು ಗೋಲ್ ಸೆಟ್ಟಿಂಗ್. ಈ ಒಂದೊಂದು ವಿಷನ್ನಲ್ಲೂ ಅಪ್ರಾಪ್ರಿಯೇಟ್ ಗೋಲ್ಗಳನ್ನು, ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್ಗಳನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅಂದರೆ ಇದನ್ನೆಲ್ಲ ಮೈಂಡಲ್ಲಿ ರನ್ ಮಾಡಿಕೊಂಡು ನಂಗೆ ಗೊತ್ತಿದೆ ಅಂತ ಅಂದ್ಕೊಂಡು ತಪ್ಪಾಗುತ್ತೆ. ಲಾಸ್ಟ್ ವಿಡಿಯೋಲಿ ನಾನು ಹೇಳ್ತಾ ಇದ್ದೆ, ಒಂದು ಜರ್ನಲ್ ಮೇಂಟೈನ್ ಮಾಡಿ, ನೆಕ್ಸ್ಟ್ 1 ಮಂತಲ್ಲಿ ಅಥವಾ 6 months, 5 years, 15 years ಆರ್ ವಾಟ್ ಈಸ್ ಮೈ ಲೈಫ್ ಪರ್ಪಸ್, ಆ ಥರ ನಾವೊಂದು ಚಾರ್ಟ್, ಒಂದು ಬ್ಲೂ ಪ್ರಿಂಟ್ ಮಾಡಿಕೊಂಡ್ರೆ ಇಷ್ಟು ನಿಟ್ಟಿನಲ್ಲಿ ರಿದಮಿಕ್ ಆಗಿ ಹೋಗ್ತಾ ಇದ್ದೀವ ಅಂತ ಅಸೆಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಆ್ಯಂಡ್ 3ನೇ ಅತಿ ಮುಖ್ಯವಾದ ವಿಚಾರ, ಮೇಕಿಂಗ್ ರೈಟ್ ಚಾಯ್ಸಸ್. ಸೊ ಈ ಚಾಯ್ಸಸ್ಗೆ ಸಂಬಂಧಪಟ್ಟಾಗ ಹೌದು ನಾವು ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಮಾಡ್ತೀವಿ, ಅಷ್ಟು ಈಸಿ ಅಲ್ಲ ಅಂತ ಕೆಲವರು ಅಂದ್ಕೊಳ್ಬೋದು. ಆದರೆ ನಾನಿಲ್ಲಿ ಹೇಳಕ್ಕೆ ಹೊರಡಿರೋದು ಅತ್ಯಂತ ಸಟಲ್ ಆದ ವಿಚಾರ. ಅಂದರೆ ಈ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಚಾಯ್ಸಸ್. ಒಂದು ಉದಾಹರಣೆ ಕೊಡ್ತೀನಿ. ಬೆಸ್ಟ್ ಎಕ್ಸಾಂಪಲ್, ತುಂಬ ಜನಕ್ಕೆ ಈಗ ಯಾವಾಗಲೂ ಹತ್ತಿರದಲ್ಲಿರೋ ಮೊಬೈಲ್ ಫೋನ್. ಸೊ ಅದನ್ನು ನಾವು ನಮಗೆ ಸೂಕ್ತವಾದ ಮಾಹಿತಿ ಅಥವಾ ಉಪಯುಕ್ತವಾದ ಮಾಹಿತಿ, ನಮ್ಮ ಜೀವನವನ್ನು ಬೆಟರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗೋ ಮಾಹಿತಿಗಾದರೂ ನಾವು ನೋಡೋಕ್ಕೆ ಯೂಸ್ ಮಾಡ್ಬೋದು. ಅಥವಾ ಅಲ್ಲಿ ಏನೇನು ಬರ್ತಾ ಇದೆಯೋ ಆ ಪಾಪಪ್ ಆಗೋದನ್ನೆಲ್ಲ ನೋಡ್ತಾ ಎಷ್ಟೋ ಅವರ್ಗಟ್ಲೆ ಆ ಮೈ ಮರೆತು ಅಯ್ಯೋ ಇಷ್ಟೊಂದು ಟೈಮ್ ಹೋಗ್ಬಿಡ್ತಾ ಅಂತ ಆನ್ ಆನ್ ಆವ್ರೇಜ್ ನೀವು ನೋಡಿದ್ರೆ 1 ವೀಕಲ್ಲಿ ಎಷ್ಟು ಟೈಮ್ ಅದರಲ್ಲಿ ಅನ್ಪ್ರೊಡಕ್ಟಿವ್ ಆಗೂ ನೀವು ಯೂಸ್ ಮಾಡ್ಬೋದು ಅಥವಾ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಈ ಥರ ಒಂದು ಸ್ಮಾರ್ಟ್ ಚಾಯ್ಸಸ್ ನಾವು ಮಾಡೋ ನಿಟ್ಟಿನಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಸೂಪರ್ ಮಾರ್ಕೆಟ್ಗೆ ಹೋದರೆ ನಮ್ಮ ಹತ್ರ ಆಲ್ರೆಡಿ ಒಂದು ಪ್ರೀ ಡಿಫೈನ್ಡ್ ಲಿಸ್ಟ್ ಇದ್ದರೆ ನಮ್ಗೆ ಬೇಕಾಗಿದ್ದನ್ನು ತೊಗೊಂಡು ಕಮ್ಮಿ ಸಮಯದಲ್ಲೇ ರೈಟ್ ಚಾಯ್ಸಸ್ ಮಾಡಿ ಬರ್ತೀವಿ. ಆ ಲಿಸ್ಟ್ ಇಲ್ಲ ಅಂತಾದರೆ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಕ್ಯಾನ್ ಆ್ಯಕ್ಚುಲಿ ಡಿಸ್ಟ್ರಾಕ್ಟ್ ಅಸ್. ಸೊ ಆ ರೀತಿ ಈ ಚಾಯ್ಸಸ್ಸಿನ ವಿಚಾರದಲ್ಲಿ ನಾವು ಒಂದು ಸ್ವಲ್ಪ ಗಮನವನ್ನು ವಹಿಸಬೇಕು. ಆ್ಯಂಡ್ 4ನೇದು ತುಂಬ ವಿಭಿನ್ನವಾದದ್ದು, ಇದಕ್ಕೆ ಅಕೌಂಟಬಿಲಿಟಿ ಅಂತ ಕರಿಬೋದು. ಅಂದರೆ ಇದನ್ನೆಲ್ಲ ಕೇಳಿದ್ಮೇಲೆ ಅಥವಾ ಯಾವುದೋ ಒಂದು ಮೋಟಿವೇಶ್ನಲ್ ಸ್ಪೀಚ್ನ ಕೇಳಿದ್ಮೇಲೆ ಹೌದು ನಾನು ಮಾಡಬೇಕು ಅಂತ ಒಂದು ಜರ್ನಲ್ನೆಲ್ಲ ಮೇಂಟೈನ್ ಮಾಡಿ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಸ್ ನಾಳೆ ಅಂತ ಒಂದು ಜೋಶಕ್ಕೆ ಬರ್ಬೋದು. ಆದರೆ ನಮ್ಮಲ್ಲಿ ಎಷ್ಟು ಜನ ಜನವರಿ 1ನೇ ತಾರೀಕು ಆಗಬೇಕು ಅಂತ ಪಾರ್ಕ್ಗೆ ಕೊಡ್ದವರು 15ನೇ ತಾರೀಕು 30ನೇ ತಾರೀಕು 1 ತಿಂಗಳು ಕಳೆದ ಮೇಲೂ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಅದರಿಂದ ನಾವು ನಮ್ಮನ್ನಾವೇ ಅಸೆಸ್ ಮಾಡ್ಕೊಳ್ಳೋದು ತುಂಬ ಕಮ್ಮಿ. ಮಾಡ್ತೀನಿ ಅಂತ ಹೇಳಿ 1 ವಾರ 15 ದಿನ ಆದಮೇಲೆ ಮತ್ತೆ ಅದು ನಿಂತು ಎಷ್ಟೋ ವರ್ಷ ಆದಮೇಲೆ ಅದನ್ನು ಕಂಟಿನ್ಯೂ ಮಾಡೋಕ್ಕೂ ಆಸಕ್ತಿ ಬಂದಿರಲ್ಲ, ಅನ್ಲೆಸ್ ಮತ್ತಿಂದ ಏನೋ ಒಂದು ಮೋಟಿವೇಶನಲ್ ಥಿಂಗ್ ಬರೋವರೆಗೂ ಅಥವಾ ಸಮಸ್ಯೆ ಬರೋವರೆಗೂ. ಈ ಅಕೌಂಟಬಿಲಿಟಿಯನ್ನು ನಮಗೆ ನಾವೇ ಕೊಟ್ಕೊಳ್ಳೋಕ್ಕಿಂತ ನಮ್ಮ ಪಾರ್ಟ್ನರ್ಸ್ಗೆ ನಮ್ಮ ಡೈಲಿ ಸ್ವಲ್ಪ ಶೇರ್ ಮಾಡಿ, ಈ ಥರ ಶೆಡ್ಯೂಲ್ ಇದೆ, ನಂಗೆ ಈ ಪ್ಲಾನ್ ಇದೆ, ನೀನು ಆಗಾಗ ನನ್ನನ್ನು ಓಕೆ ಈ ವಾರ ಏನು ಮಾಡಿದೆ, ಈ ತಿಂಗಳು ಏನು ಮಾಡಿದೆ, ಈ ವಿಚಾರದಲ್ಲಿ ನಿನ್ನ ಪ್ರೋಗ್ರಾಮ್ ಈ ಆಸ್ಪೆಕ್ಟಲ್ಲಿ ಆಗಲೇ ಹೇಳಿದ 12 ಕ್ಯಾಟಗರಿಯಲ್ಲೂ ಪ್ರಶ್ನೆ ಮಾಡ್ತಾ ನಿಮ್ಮ ಪ್ರೋಗ್ರೆಸ್ನ ಅವರು ಮಾನಿಟರ್ ಮಾಡೋದಾದರೆ, ನಿಮ್ಮ ಮೆಂಟರೋ ಅಥವಾ ನಿಮ್ಮ ಲೈಫ್ ಪಾರ್ಟ್ನರೋ ಅಥವಾ ನಿಮಗೆ ತುಂಬ ಆಪ್ತರಾದ ಸ್ನೇಹಿತರೋ ಮಾಡೋದಾದರೆ ಆಗ ಒಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ ಅನ್ನೋದು ಕಂಡು ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನಾನು ಶೇರ್ ಮಾಡಿದ್ದೀನಿ. ಅಫ್ಕೋರ್ಸ್ ಇನ್ನೂ ಸಾಕಷ್ಟು ವಿಚಾರಗಳಿದೆ, ಅದನ್ನು ಮುಂದಿನ ಭಾಗದಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಬಟ್ ಈ ಇಷ್ಟು ಮಾಹಿತಿಯಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರ ನಿಮಗೆ ಸಹಾಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಆ್ಯಸ್ ಯು ಡೂ ಎನಿಥಿಂಗ್ ಇಸ್ ಹೌ ಯು ಡೂ ಎವ್ರಿಥಿಂಗ್ ಅಂತ. ಅಂದರೆ ನಾವು ಯಾವುದೋ ಒಂದನ್ನು ಹೇಗೆ ಮಾಡ್ತೀವಿ ಅನ್ನೋ ರೀತಿಯೇ ನಾವು ಜೀವನದಲ್ಲಿ ಎಲ್ಲವನ್ನೂ ಮಾಡೋದು ಅಂತ. ಆದ್ದರಿಂದ ನಾವು ಈ ಚಿಕ್ಕ ಚಿಕ್ಕ ವಿಚಾರಗಳಿಗೆ
ಕುಡ್ ಬಿ ವೆರಿ ಸಟಲ್ ಆ್ಯಂಡ್ ಸಿಂಪಲ್. ಅದನ್ನು ನಾವು ಫೋಕಸ್ ಮಾಡಿ ಅದನ್ನು ಇಂಪ್ರವೈಸ್ ಮಾಡೋದ್ರ ಕಡೆ ವರ್ಕ್ ಮಾಡ್ತಾ ಮಾಡ್ತಾ ಓವರಾಲ್ ನಮ್ಮ ಲೈಫಿಗೆ ಒಂದು ಗುಡ್ ಶೇಪನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ನೀವು ನಿಮ್ಮ ಲೈಫನ್ನು ಕಾನ್ಷಿಯಸ್ಲಿ ಪ್ರೋಗ್ರಾಮ್ ಮಾಡ್ಕೊಳ್ಳೋದಕ್ಕೆ ಇಂಪಾರ್ಟೆನ್ಸ್ ಕೊಡದೆ ಗೊತ್ತಿದೆ ಬಿಡು ಆಗತ್ತೆ ಬಿಡು ಅಂತ ಅಂದ್ಕೊಂಡ್ರೆ ಆಮೇಲೆ ಬೇರೆಯವ್ರು ಯಾರೋ ನಿಮ್ಮ ಲೈಫನ್ನು ಕಂಟ್ರೋಲಿಗೆ ತೊಗೊಂಡು ಅವ್ರಿಗೆ ಉಪಯೋಗ ಬರೋ ಥರ ಉಪಯೋಗಿಸ್ಕೊಳ್ತಾ ಅಲ್ಟಿಮೇಟ್ಲಿ ನೀವು ಹಿಂದೆ ತಿರುಗಿ ನೋಡಿದಾಗ ಅಯ್ಯೋ ನಾನೇನು ಮಾಡಿದೆ ನನ್ನ ಪರ್ಸನಲ್ ಇದರಲ್ಲಿ ಅಂತ ಅನ್ನಿಸ್ಬಿಡ್ಬೋದೇನೋ. ಆದ್ದರಿಂದ ಸ್ವಲ್ಪ ಕಾನ್ಷಿಯಸ್ಲಿ ಯೋಚನೆ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಇನ್ನೊಬ್ಬರ ಹತ್ರನೂ ಹಂಚ್ಕೊಳ್ಳಿ. ಯಾರಿಗಾದ್ರೂ ಒಬ್ಬರಿಗೆ ಲೈಫಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದು ಹೋಗಿದೆ ಅಥವಾ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪ್ನಿಂಗ್, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ದ್ವಂದ್ವ ಇದೆ ಅಂತ ಅನ್ನಿಸಿದವ್ರಿಗೆ ಸ್ವಲ್ಪ ಪ್ರಮಾಣದ ಕ್ಲಾರಿಟಿ ಕೊಟ್ಟರು ಕೂಡ ಅದು ತುಂಬ ಸಂತೋಷ ಕೊಡುವಂತಹ ವಿಚಾರ. ನೆಕ್ಸ್ಟ್ ಟೈಮ್ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಂತರಿಕವಾಗಿ ಇರೋ ವಿಚಾರಗಳನ್ನು ವಿಮರ್ಶೆ ಮಾಡ್ತಾ ರಿಯಲ್ ಸೆನ್ಸಲ್ಲಿ ಸಕ್ಸಸ್ಫುಲ್ ಆಗುವ ಪ್ರಯತ್ನವನ್ನು ಮಾಡಿ. ನಮಸ್ಕಾರ, ಮತ್ತೆ ಸಿಗೋಣ.